ಯಾವಾಗ ಎಲ್ಲಿ ಹೇಗ್ ಹುಟ್ಟುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ನಾನ್ ಸೂಜಿಗೆ ಅಷ್ಟು ಹತ್ರ ಆದ್ಮೇಲೆ ಸಹಜವಾಗಿ ನನ್ನ ಮೇಲೆ ಪ್ರೀತಿ ಹುಟ್ಟಿತು ಅವಳಿಗೆ. ನೀನು ನನ್ನ ಕೈ ಬಿಡಲ್ಲ ತಾನೆ ಅಂತ ಕೇಳ್ಕೊಂಡ್ಲು. ಬೇಡ ಸೂಜಿ, ನೀನು ಸಿದ್ಧಾರ್ಥನ ಮದುವೆಯಾಗಿ ಸಂತೋಷವಾಗಿರು ಅಂತ ಹೇಳ್ದೆ. ಅವಳು ಒಲ್ಲದ ಮನಸ್ಸಿಂದ ಒಪ್ಕೊಂಡು ನನ್ನ ಮರೆಯೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ಲು. ಅದು ಅವಳಿಗೆ ಸಾಧ್ಯನೇ ಆಗಲಿ. ಹಸೆಮಣೆ ಏರಿ ಸಿದ್ಧಾರ್ಥ್ಗೆ ಮೋಸ ಮಾಡೋ ಆಸೆ ಅವಳಿಗಿಲ್ಲ. ಅದಕ್ಕೆ ಹಸೆಮಣೆಯಿಂದ ಇಳಿದ್ಬಿಟ್ಲು. ಸೂಜಿ ಮಾಡಿದ್ದು ಸರಿನೇ. ನಾಳೆ ದಿನ ಸಿದ್ಧಾರ್ಥನ ಅವಳು ಮದುವೆ ಆಗಿ ಮನ್ಸಲ್ಲಿ ನನ್ನ ಇಟ್ಕೊಂಡು ಅವನು ಜೀವನನು ಹಾಳು ಮಾಡಿ ಅವಳು ಕೊರಗ್ತಾ ಕೂರೋದು ಯಾವ ನ್ಯಾಯ ಹೇಳಿ? ಸೂಜಿ, ಧೈರ್ಯವಾಗಿ ಎಲ್ಲರ ಮುಂದೆ ನಿಜ ಒಪ್ಕೋ. ರಶ್ಮಿನ ಸಿದ್ಧಾರ್ಥ್ ಮದುವೆ ಆಗಿ ಸಂತೋಷವಾಗಿರ್ಲಿ ಬಿಡು. ನಾನು ನೀನು ಧೈರ್ಯವಾಗಿ ಕೈಯಲ್ಲಿ ಕೈ ಹಿಡ್ಕೊಂಡು ಈ ಮದುವೆ ಮನೆಯಿಂದ ಹೊರಗೋಗೋಣ. ಏನಂತೀಯ? ಸಿದ್ಧಾರ್ಥ್, ಇವನ ಮಾತು ನಂಬೇಡ. ಇವನೊಬ್ಬ ದೊಡ್ಡ 420, ನಂಬೇಡ ಇವನ್ ಮಾತು. ನಿಮಗೆ ಸೂಜಿ ಒಬ್ಳೆ ಲವರ್, ಆದ್ರೆ ಸೂಜಿಗೆ ನೀವು ಒಬ್ಬರೇ ಲವರ್ ಅಲ್ಲ. ಸೂಜಿ ರಾಕೇಶ್ ಜೊತೆಗೆ 2 ಗಂಟೆ ಇದ್ದು ಒಂದ್ ಮಾತ್ರಕ್ಕೆ ನೀವ್ ಹೀಗೆಲ್ಲ ಯೋಚಿಸ್ಬೋದಾ? ಸೂಜಿನ ನಾನು ಕಾಪಾಡ್ದೆ. ನಾನು ಸೂಜಿಗೆ ತುಂಬಾ ಹತ್ರ ಆಗಿದ್ದು ಆಗ್ಲೇ. ಸೂಜಿ, ಈಗ್ಲೂ ನಾನು ನಿನ್ ಮೇಲೆ ಅನುಮಾನ ಪಡಬಾರ್ದು ಅಂತಾನೆ ಅನ್ಕೋತೀನಿ. ಆದ್ರೆ ನಿನ್ನೀ ಮೌನ ನನ್ನ ನಂಬಿಕೆನ ಸಾಯಿಸ್ತಾ ಇದೆ. ನಾನ್ ಸತ್ತು ಹೋಗೋದಿಕ್ಕೂ ಮುಂಚೆ ದಯವಿಟ್ಟು ಮಾತಾಡು. ಈಗ ನಾನು ಮಾತಾಡ್ಲೇಬೇಕು. ನೀನಿಲ್ದೆ ಪ್ರಾಣ ಕಳ್ಕೊಳ್ಳೋ ಅವಸ್ಥೆಯಲ್ಲಿ ರಶ್ಮಿ ಇದ್ದಾಳೆ. ರಶ್ಮಿಗೋಸ್ಕರ ನಾನು ಮಾತಾಡ್ತೀನಿ. ರಶ್ಮಿಗೋಸ್ಕರ ನಾನು ನಿನಗ್ ಸುಳ್ಳು ಹೇಳ್ತೀನಿ. ರಾಕೇಶ್ ಹೇಳಿದ್ದೆಲ್ಲ ನಿಜ. ಸಿದ್ಧಾರ್ಥ್, ಇವತ್ತಿನವರೆಗೂ ನಿನ್ನ ಹತ್ರ ನಾನು ಯಾವತ್ತೂ ಅಪ್ಪನಾಗಿ ಮಾತಾಡಿಲ್ಲ. ನಿನ್ನ ಒಬ್ಬ ಸ್ನೇಹಿತನಾಗಿ ನೋಡಿದ್ದೀನಿ. ಆದರೆ ಇವತ್ತು ನಿನ್ನ ಹತ್ರ ಒಬ್ಬ ಅಪ್ಪನಾಗಿ ಮಾತಾಡ್ತಾ ಇದ್ದೀನಿ. ನೋಡು, ಇದು ನಮ್ಮ ಮಾನ ಮರ್ಯಾದೆಯ ಪ್ರಶ್ನೆ. ಏನ್ ಮಾಡ್ತೀಯ? ಮಾಡೋದೇನೂ ಇಲ್ಲ. ನಮ್ಮ ಮಾತು ಕೇಳಬೇಕು ಅಷ್ಟೇ. ಸಿದ್ಧಾರ್ಥ್ ರಶ್ಮಿನ ಮದ್ವೆ ಆಗ್ಬೇಕು ಅಷ್ಟೇ. ನಾನ್ ಸೂಜಿನ ಮದುವೆ ಆಗಲ್ಲ. ನಾನ್ ಸೂಜಿನ ಮದುವೆ ಆಗಲ್ಲ. ಇಷ್ಟು ದಿನ ನೀವು ನನಗೆ ಗೈಡ್ ಮಾಡಿದ್ದೀರ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರ. ನಾನ್ ಸೂಜಿನ ಪ್ರೀತಿಸಿರೋದು ತಪ್ಪಲ್ದೇ ಇದ್ರು ಅವಳು ನನ್ ಮೋಸ ಮಾಡಿರೋದು ತಪ್ಪೆ. ಅಲ್ಲಿಗೆ ನನ್ನ ಸೂಜಿ ಪ್ರೀತಿನೂ ತಪ್ಪೆ. ನಾನು ಮತ್ತೆ ಜೀವನದಲ್ಲಿ ಇನ್ಯಾವ ತಪ್ಪು ಮಾಡಬಾರ್ದು ಅನ್ನೋದಾದ್ರೆ ನಾನ್ ನಿಮ್ಮಿಬ್ರು ಮಾತು ಕೇಳ್ಬೇಕು. ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಾನ್ ರಶ್ಮಿನ್ ಮದ್ವೆ ಆಗೋದು ನಿಮಗ್ ಸರಿ ಅನ್ಸೋದಾದ್ರೆ ನಾನ್ ರಶ್ಮಿನೇ ಮದ್ವೆ ಆಗ್ತೀನಿ. ಖುಷಿನಾ ಸೂಜಿ?